ಪೊಲ್ಯೂಷನ್ ಇಟ್ಸ್ ಪಾರ್ಟ್ ಆಫ್ ಅವರ್ ಲೈಫ್ ಆಗ್ಬಿಟ್ಟಿದೆ ಅಲ್ವಾ. ನಾವು ಎಷ್ಟೇ ನಮ್ಮ ಸ್ಕಿನ್ ನ ಪೊಲ್ಯೂಷನ್ ಇಂದ ಕಾಪಾಡ್ಕೊಂಡ್ರು ಅದರಿಂದ ಆಗುವಂತ ಡ್ರೈನೆಸ್ ಅಂಡ್ ಡಲ್ನೆಸ್ ಅಂತೂ ತಪ್ಪಿದಲ್ಲ. ಅದಕ್ಕೆ ನಮ್ಮ ಸ್ಕಿನ್ ನ ನರಿಶ್ಡ್ ಆಗಿ ಹೈಡ್ರೇಟೆಡ್ ಆಗಿ ಇಟ್ಕೊಳ್ಳಕ್ಕೆ ಇವತ್ತು ನಾನು ಮಮ್ಮಿ ಬಂದಿದ್ದೀವಿ ನಮ್ಮ ಮಲೇಶ್ವರದಲ್ಲಿರುವಂತಹ ಕಲ್ಪ್ ಅಸ್ಥೆಟಿಕ್ಸ್ ಗೆ ಹೈಡ್ರಾ ಫೇಶಿಯಲ್ ಮಾಡ್ಸೋಣ ಅಂತ. ಇಲ್ಲಿ ನಮ್ಮ ಸ್ಕಿನ್ ಟೋನ್ ಹಾಗೆ ಸ್ಕಿನ್ ಟೆಕ್ಸ್ಚರ್ ನ ಅನಲೈಸ್ ಮಾಡಿ ಯಾವ ತರ ಹೈಡ್ರಾ ಫೇಶಿಯಲ್ ಮಾಡಬೇಕು ಅಂತ ಸಜೆಸ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ಇವ್ರು ಯೂಸ್ ಮಾಡೋ ಎಲ್ಲಾ ಎಕ್ವಿಪ್ಮೆಂಟ್ಸ್ ಹೈಲಿ ಎಕ್ವಿಪ್ಡ್ ಆಗಿರುತ್ತೆ, ಹಾಗೆ ತುಂಬಾ ಚೆನ್ನಾಗಿ ಸ್ಯಾನಿಟೈಸ್ ಮಾಡಿರ್ತಾರೆ. ಇಲ್ಲಿ ಹೈಡ್ರಾ ಫೇಶಿಯಲ್ ಮಾತ್ರ ಅಲ್ಲ, ಕೆಮಿಕಲ್ ಪೀಲ್, ಕಾರ್ಬನ್ ಪೀಲ್ ಅಷ್ಟೇ ಅಲ್ಲದೆ ಎಲ್ಲಾ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಕೂಡ ಮಾಡ್ತಾರೆ. ನಾವು ಹೈಡ್ರಾ ಫೇಶಿಯಲ್ ಮಾಡಿಸೋದ್ರಿಂದ ನಮ್ಮ ಮುಖದಲ್ಲಿರುವಂತಹ ಡಲ್ನೆಸ್, ಆಕ್ನಿ ಅಥವಾ ಏನೇ ಡರ್ಟ್ ಪಾರ್ಟಿಕಲ್ಸ್ ಇದ್ರು ಅದೆಲ್ಲ ಹೋಗಿ ನಮ್ಮ ಮುಖದಲ್ಲಿ ಹೊಸ ಚೈತನ್ಯ ಅಂದ್ರೆ ಗ್ಲೋ ಬರುತ್ತೆ. ನನ್ನ ಸ್ಕಿನ್ ಬೇಸಿಕಲಿ ಆಯಿಲಿ ಇರೋದ್ರಿಂದ ನನ್ನ ಸ್ಕಿನ್ ಗೆ ಒಳ್ಳೆ ನರಿಶ್ಮೆಂಟ್ ಹಾಗೆ ಹೈಡ್ರೇಷನ್ ಕೊಡಕ್ಕೆ ಅವರು ಮೇನ್ಲಿ ಫೋಕಸ್ ಮಾಡಿದ್ದು ವಿಟಮಿನ್ ಸಿ ಹಾಗೆ ಹೈಲೋರಾನಿಕ್ ಆಸಿಡ್ ಮೇಲೆ. ಪರ್ಸನಲಿ ನನಗೆ ಈ ಹೈಡ್ರಾ ಫೇಶಿಯಲ್ ತುಂಬಾನೇ ಥೆರಪ್ಯೂಟಿಕ್ ಆಗಿತ್ತು, ರಿಲ್ಯಾಕ್ಸಿಂಗ್ ಆಗಿತ್ತು ಅಂಡ್ ಅವ್ರು ಯೂಸ್ ಮಾಡಿದಂತ ಎಲ್ಲಾ ಎಕ್ವಿಪ್ಮೆಂಟ್ಸ್ ಹೈಲಿ ಅಡ್ವಾನ್ಸ್ಡ್ ಆಗಿತ್ತು ಅಂಡ್ ತುಂಬಾ ಒಳ್ಳೆ ನರಿಶ್ಮೆಂಟ್ ಕೊಡ್ತು ನನ್ನ ಸ್ಕಿನ್ ಗೆ. ಅಂಡ್ ನನ್ನ ಮಮ್ಮಿ ವಿಷಯಕ್ಕೆ ಬಂದ್ರೆ ಅವರ ಫೇಸ್ ನಲ್ಲಿ ಟಿ ಝೋನ್ ಏರಿಯಾ ಏನಿದೆ ಅದು ಡ್ರೈ ಆಗಿದೆ ಅಂಡ್ ಅವ್ರ ಚೀಕ್ಸ್ ಏರಿಯಾ ಆಯಿಲಿ ಆಗಿದೆ. ಸೊ ಅದನ್ನ ಅನಲೈಸ್ ಮಾಡಿ ಅವರು ಅದಕ್ಕೆ ತಕ್ಕಂಗೆ ಹೈಡ್ರಾ ಫೇಶಿಯಲ್ ನ ಮಾಡಿದ್ರು. ಅಂಡ್ ಇದೇ ವಿಡಿಯೋದಲ್ಲಿ ನೀವು ನೋಡಬಹುದು ನನ್ನ ಮಮ್ಮಿಯ ಬಿಫೋರ್ ಅಂಡ್ ಆಫ್ಟರ್ ಹೈಡ್ರಾ ಫೇಶಿಯಲ್ ನರಿಶ್ಮೆಂಟ್ ಹೇಗಿದೆ ಅಂತ. ಹಂಗೆ ಪಳಪಳ ಅಂತ ಹೊಳಿತಲ್ವಾ ನಮ್ಮ ಮಮ್ಮಿ. ಅಂಡ್ ಕಲ್ಪ್ ಅಸ್ಥೆಟಿಕ್ಸ್ ನಲ್ಲಿ ಪ್ರೈಸಸ್ ಕೂಡ ತುಂಬಾ ಅಫೋರ್ಡಬಲ್ ಆಗಿರುತ್ತೆ ಅಂಡ್ ಇವಾಗ ಒಳ್ಳೆ ಒಳ್ಳೆ ಆಫರ್ಸ್ ಕೂಡ ನಡೀತಾ ಇದೆ. ಈ ರೀಲ್ ನ ತೋರಿಸಿದ್ರೆ ನಿಮ್ಗೆ ಎಕ್ಸ್ಟ್ರಾ